ನಮಸ್ಕಾರ. ಅಖಾಡ ಬಿಗ್ ಫೈಟ್ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕ್ರಾಂತಿ 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 ಕಳೆದ 3-4 ತಿಂಗಳಿಂದ ಬಹಳ ಚರ್ಚೆ ಆಗ್ತಿರುವಂಥ ಪದ ಇದು. ಯಾಕೆಂದರೆ ಬೆಳಗ್ಗೆದ್ರೂ ಕ್ರಾಂತಿ, ರಾತ್ರಿ ಮಲಗುವಾಗಲೂ ಕೂಡ ಕ್ರಾಂತಿ ಅನ್ನುವಂಥ ಪದ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗ್ಬಿಟ್ಟಿದೆ. ಸೆಪ್ಟೆಂಬರ್ ಹೋಯಿತು, ಅಕ್ಟೋಬರು ಮುಗಿತು, ನವಂಬರ್ ತಿಂಗಳ ಶುರುವಾಗಿದೆ. ಈಗ ನವಂಬರ್ ಕ್ರಾಂತಿ ಫಿಕ್ಸು ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಆ ಬಿರುಗಾಳಿ ಮತ್ತಷ್ಟು ಬೀಸೋಕೆ ತಯಾರಾಗಿದೆ. ಯಾಕೆಂದರೆ ಆ ರೀತಿಯಾದಂಥ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳು ಅದಕ್ಕೆ ರೆಕ್ಕೆ ಪುಕ್ಕವನ್ನು ಕೊಡ್ತಾ ಇದ್ದಾವೆ. ಕೆಲವು ರಾಜಕೀಯ ಪಲ್ಲಟಗಳಾಗುವಂಥ ಸಾಧ್ಯತೆಗಳೇನು ಕಂಡು ಬರ್ತಿದೆ ಅಂತೆ. ರೀಶಫಲ್ ಅಂತರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹಲವು ಜನ ಸಚಿವರು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಬಂದಿರೋದು CM ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಯಾರು CM ಆಗಬಹುದು? DK ಶಿವಕುಮಾರ್ ಅವರಂತರೂ ಈಗ ಹಠಕ್ಕೆ ಬಿದ್ದವರಂತೆ ಡೆಲ್ಲಿ ಟೂರನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ನಾಳೆ ಹೋಗ್ತಾ ಇದ್ದಾರೆ. ದಲಿತ CM ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ CM ಕೂಗು. ಹಾಗಾಗಿನೇ ಒಬ್ಬರು ವೈಲೆಂಟ್ ಆಗಿದ್ದಾರೆ, ಇನ್ನೊಬ್ರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಆದರೂ ಕೂಡ ಹೈಕಮಾಂಡ್ ಯಾಕೆ ಇನ್ನೂ ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದೆ? ಯಾಕೆ ಇದನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ BJP ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಅಬ್ದುಲ್ ಮುನೀರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ನವಂಬರ್ ಕ್ರಾಂತಿ ನಿಜಕ್ಕೂ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ. ಅದರ ಜೊತೆಗೆ ನವಂಬರ್ 21ಕ್ಕೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ವರದಿ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿದೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇವಲ ಇದು ಊಹಾಪೋಹ ವದಂತಿ ಅಂತೀರಾ? ನಿಜಕ್ಕೂ ಆ ರೀತಿ ಬೆಳವಣಿಗೆ ತಮ್ಮ ಪಕ್ಷದಲ್ಲಿ ಆಗ್ತಿದೆ ಅಂತೇಳಿ? ಎಲ್ಲಿನೂ ಸಹ ಮಾನ್ಯ DK ಶಿವಕುಮಾರ್ ಅವರು ನಾನು 21ಕ್ಕೆ ಪ್ರಮಾಣ ವಚನ ತಗೋತೀನಿ ಅಂತ ಹೇಳಿಲ್ಲ. ಯಾವುದೋ ಒಬ್ಬ ಪತ್ರಿಕೆಯವರು ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಉತ್ತರ ಕೊಟ್ಟಿದ್ದಾರೆ. ಪ್ರಭು ಅವರೇ, ನಾನು ಏನು ಹೇಳ್ತಾ ಇರೋದಂದರೆ, ಇದು ಯಾವುದೇ ಕ್ರಾಂತಿಯೋ ಅಥವಾ ಇನ್ನೊಂದೋ ಅಲ್ಲ. ಇದನ್ನು ದಿಸ್ ಇಸ್ ದ ಪ್ಯೂರ್ಲಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ನಾನು ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ನ ನಾಯಕರು ಮಾತಾಡ್ತಾ ಇರಬೇಕಾದ್ರೆ, ಅದು ಪಕ್ಷದ ಅಧ್ಯಕ್ಷರೇ ಆಗಿರ್ಬೋದು, ಮುಖ್ಯಮಂತ್ರಿಗಳೇ ಆಗಿರ್ಬೋದು, ಅಥವಾ ಮಂತ್ರಿಗಳೇ ಆಗಿರ್ಬೋದು, ಅಥವಾ ಶಾಸಕರೇ ಆಗಿರ್ಬೋದು, ಯಾರೂ ಸಹ ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೇಳಿ ಆದರೂ ಸಹ ಕೊನೆಗೆ ಅವ್ರು ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಅದು ಏನಿದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಕೈಯಲ್ಲಿ ಏನಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳುವಂಥದ್ದು. ಆದ್ದರಿಂದ ಇದರಲ್ಲಿ ಯಾವುದೇ ಥರ ಘರ್ಷಣೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಅನ್ನೋ ಪ್ರಶ್ನೆ ಬರೋದಿಲ್ಲ. ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, DK ಶಿವಕುಮಾರ್ ಬಣದವರು ನಮ್ಮ ನಾಯಕರು ಆಗ್ತಾರೆ ಅಂತಾರೆ. ಜಮೀರ್ ಅಹಮದ್ ಅವರು ಇವತ್ತು ಹೇಳಿದ್ರೆ 2028 ಸಿದ್ದರಾಮಯ್ಯ ಇರ್ತಾರೆ ಅಂತ. ಇದಲ್ವಾ ಹಾಗಾದ್ರೆ? ಒಂದು ಲಾಜಿಕ್ ನಾವು ಅರ್ಥ ಮಾಡ್ಕೋಣ. ಒಮ್ಮೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಯಾವುದೇ ಮುಖ್ಯಮಂತ್ರಿಯೂ ಸಹ ನಾನು ಇಲ್ಲ, ನನ್ನನ್ನು ಬದಲಾಯಿಸಬಹುದು, ನಾನು ಇಳಿತೀನಿ ಅನ್ನುವಂಥದ್ದು ಯಾವ ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಇನ್ನೊಮ್ಮೆ ಶಾಸಕರು ಮತ್ತೆ ಹೈಕಮಾಂಡ್ ತೀರ್ಮಾನ ಬರುವ ತನಕ ಇಲ್ಲ, ಅವರಿಗೆ ಅದು ಅವ್ರದ್ದೊಂದು ದೃಢ ಸಂಕಲ್ಪ ಇರುತ್ತೆ, ಇಲ್ಲ ನಾನು ಮುಂದುವರಿತೀನಿ ಅನ್ನುವಂಥದ್ದು. ಮತ್ತೆ ಯಾರೇ ಮಾತಾಡಿದ್ರು ಸಹ ಇಲ್ಲ ಸಿದ್ದರಾಮಯ್ಯ ನಮ್ಗೆ ಗೊತ್ತಿಲ್ಲ. ಯಾವುದೇ ಶಾಸಕರಿಗೂ ಸಹ ಈ ಬದಲಾವಣೆ ವಿಷಯ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಸಹಜವಾಗಿ 5 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎರಡನೇದಾಗಿ DK ಶಿವಕುಮಾರ್ ಅವರು ಸಮರ್ಥವಾಗಿ 6ನೇ ವರ್ಷಕ್ಕೆ ಅಧ್ಯಕ್ಷರಾಗಿ ಪಾರ್ಟಿಯನ್ನು ಮುನ್ನಡೆಸಿದಂಥವ್ರು. ಅವರಿಗೆ ಇರುವಂತಹ ಮಹತ್ವಾಕಾಂಕ್ಷೆಗಳನ್ನ ಒಂದು ವೇಳೆ ಅವ್ರು ಕೇಳಿದ್ರು ಅಂತ ಅಂದ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗು, ಅದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೊಬ್ರು ಯಾರೋ ಕೇಳಿದ್ರು, ದಲಿತ CM ವಿಷಯ ಬರ್ತಾ ಇದೆ ಅಂತ ಆದ್ರೆ ಯಾಕಾಗಬಾರದು? ಇದನ್ನ ನಾನು ಹೇಳ್ತೇವೆ. ಇದು ಎಲ್ಲದೂ ಸಹ ಚರ್ಚೆ ನಡೆದಾಗ ಯಾರೋ ಒಬ್ಬರ ಬಗ್ಗೆ ಇನ್ನೊಬ್ರು ಹಗುರವಾಗಿ ಮಾತನಾಡುವಂತದ್ದು, ಇನ್ನೊಬ್ರು ತೇಜವಧೆ ಮಾಡುವಂತದ್ದು, ಅಥವಾ ಹೈಕಮಾಂಡ್ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಶ್ನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿಲ್ಲ. ಅವರ ಒಳಗಿರುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ, ಅದನ್ನೇ ಹೇಳಿದ್ದು, ಅದು ಬ್ಯೂಟಿ ಆಫ್ ಇಂಟರ್ನಲ್ ಡೆಮೋಕ್ರಸಿ ಅಂತ. ಅದು ನಡಿಬೇಕು, ಒಂದು ಆರೋಗ್ಯಕರ. ಇದು ಡಿಕ್ಟೇಟರ್ಶಿಪ್ ಅಲ್ಲ. ನಮ್ಮ ಪಕ್ಷ ಸರ್ವಾಧಿಕಾರದಿಂದ ನಡೀತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅತ್ಯಂತ ಯಶಸ್ವಿಯಾದಂತಹ ಆಡಳಿತವನ್ನ 2 ಬಾರಿ ಕೊಡ್ತಾ ಇದ್ದಾರೆ. ಆದ್ರಿಂದ ಯಾರು ಸಹ ಸಿದ್ದರಾಮಯ್ಯನವ್ರ ಕಡೆಗೆ ಬೆರಳು ತೋರಿಸುವಂತ ಪ್ರಶ್ನೆ ಇಲ್ಲ. ಹಾಗಂತ ಎಲ್ಲದೂ ಅಧಿಕಾರದಲ್ಲಿ ನಾನೇ ಇರಬೇಕು ಅಂತ ಅವ್ರು ಹೇಳ್ತಾನೂ ಇಲ್ಲ. ಅವ್ರು ಹೇಳ್ತಾ ಇರೋದೇನು? ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ನೀವು ಮುಂದುವರಿಬೇಕು ಅಂದ್ರೆ ಮುಂದುವರಿತೀವಿ, ಇಲ್ಲ ಹೈಕಮಾಂಡ್ ಅವರು ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ನಾವು ಅವಕಾಶ ಕೊಡಕ್ಕೆ ತಯಾರಿದ್ದೀವಿ. ಇದರಿಗಿಂತ ಸ್ಪಷ್ಟವಾದಂತಹ ಕ್ಲಾರಿಟಿ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕಿಂತ ಹಿಂದೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಿದ್ರು, ಅದಾದ ಮೇಲೆ ಹೈಕಮಾಂಡ್ ಅಂತ ಬಂದ್ರು. ಅಂದ್ರೆ ಹೈಕಮಾಂಡ್ ಈಗ ಒತ್ತಡವನ್ನು ಹಾಕ್ತಿದೆ, ಕೆಳಗಿಳಿರಿ ಅಂತ ದೂಡುವಂತ ಪ್ರಯತ್ನಗಳು. ಅದು ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ
ಪಕ್ಷಕ್ಕೆ ಎಷ್ಟು ಅನುಕೂಲ ಆಗಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡಿಗೂ ಗೊತ್ತಿದೆ. ಒಂದು ಅರ್ಥ ಮಾಡ್ಕೋಬೇಕು, ಮಾನ್ಯ ಸಿದ್ದರಾಮಯ್ಯನವರಿಂದ ಪಕ್ಷಕ್ಕೂ ಅಷ್ಟೇ ಅನುಕೂಲ ಆಗಿದೆ, ಹಾಗೆ ಮಾನ್ಯ ಸಿದ್ದರಾಮಯ್ಯನವರಿಗೂ ಅರಿವಿದೆ. ನಾನು JDS ನಲ್ಲಿದ್ದು ಅಥವಾ ಇನ್ನೊಂದು ಪಕ್ಷದಲ್ಲಿ ಇದ್ದಿದ್ರೆ ನಾನು 2 ಅವಧಿಗೆ ವಿರೋಧ ಪಕ್ಷದ ನಾಯಕರಾಗಿ 2 ಅವಧಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನ ಖಂಡಿತವಾಗ್ಲೂ ನನಗೆ ಕಾಂಗ್ರೆಸ್ ಒದಗಿಸಿಕೊಟ್ಟಿರೋದ್ರಿಂದ ಆ ಕೃತಜ್ಞತಾ ಭಾವ ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರಲ್ಲೂ ಇರೋದ್ರಿಂದ ಇಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ. ಸ್ಪಷ್ಟ ಇದೆ, ಕಾರ್ಯಕರ್ತರಿಗೂ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಸಂಘಟನೆಗೆ ಎಷ್ಟು ಬಲ ಬಂದಿದೆ ಅಂತ. ಹಾಗೆ ಸಿದ್ದರಾಮಯ್ಯನವರು ಹಾಗೆ ಸಿದ್ದರಾಮಯ್ಯನವರ ಫಾಲೋವರ್ಸ್ನವರಿಗೂ ಗೊತ್ತಿದೆ, ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಆ ಅಧಿಕಾರವನ್ನ ಬೇರೆ ಯಾವ ಪಕ್ಷ ಕೊಡಕ್ಕೆ ಸಾಧ್ಯ ಇರಲಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ ಅನ್ನುವ ಸ್ಪಷ್ಟತೆ ಎಲ್ಲರಲ್ಲೂ ಇದೆ. ಅಂದ್ರೆ ನೀವೀಗ ಬೇರೆ ಪಕ್ಷದಿಂದ ಬಂದು ಇಲ್ಲೆಲ್ಲ ಅನುಭವಿಸ್ತಾ ಇದ್ರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಅನುಭವಿಸ್ತಾ ಇರುವಂತದ್ದಲ್ಲ, ಗೊತ್ತಾಗುತ್ತೆ. ಇಲ್ಲ ಅವರು ಬಂದು ಅನುಭವಿಸ್ತಾ ಇರೋ ನಾವಾಗೆ ಕರ್ಕೊಂಡ್ ಬಂದಿರುವಂತ ಪಕ್ಷದ ಹಿಂದೆ ಒಂದು ಶಕ್ತಿ ಇದೆ, ಮಣೆ ಹಾಕಿದೆ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ರಾಮಯ್ಯನವರ ಹಿಂದೆ ಒಂದು ಅಹಿಂದ ಶಕ್ತಿ ಇದೆ ಅನ್ನೋದನ್ನ ಅಲ್ಲಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸನ್ಮಾನ್ಯ ದೇವೇಗೌಡರು ಅವ್ರನ್ನ JDS ಪಕ್ಷದ ಹೊರಗಡೆ ಯಾಕೆ ಹಾಕಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಕೇವಲ ಅಹಿಂದ ಸಂಘಟನೆಗಳನ್ನ ಸೇರಿಸ್ಕೊಂಡು ಅವರಿಗೆ ಅನ್ಯಾಯ ಆಗದೆ ಇರುವ ರೀತಿಯಲ್ಲಿ ಅವರಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ ಅಂದಾಗ ಅವ್ರನ್ನ ಹೊರಗಡೆ ಹಾಕಿದ್ರು. ಆ ಕಾರಣಕ್ಕೆ ಕಾಂಗ್ರೆಸ್ ಅದನ್ನು ಸಮರ್ಥವಾಗಿ